ನಾನು ಬೆಳಗ್ಗೆ ಎಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ ಶುಂಠಿಗೆ ಔಷಧಿ ಹೊಡಿಯಕ್ಕೆ. ಬಿಲ್ಡಪ್ ಕೊಡೋದ್ರಲ್ಲಿ ಹೆಣ್ಣೆಕ್ಳು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ, ಬರೀ ಇಂಥದೆಯಾ. ಸೊ ನನ್ನ ಹಸ್ಬೆಂಡು ಶುಂಠಿಗೆ ಔಷಧಿ ಹೊಡಿಯಕ್ಕೆ ಹೋಗ್ತವ್ರೆ. ಬನ್ನಿ ಅವ್ರನ್ನ ಸ್ವಲ್ಪ ಗೋಳಿಕೊಳ್ಳೋಣ. ಇಲ್ಲಿ ನೋಡು ಇರ್ಲಿ ನೋಡು, ಇಲ್ಲಿ ನೋಡಿಲಿ. ಹಾಯ್ ಮಾಡು, ಹಾಯ್ ಮಾಡು. ಎಲ್ಲ ಬಾಯಿ ನಿನ್ ಬಾಯಿ ನೀನೇ ಇಟ್ಕೋ. ಅದಾದ್ಮೇಲೆ ನಾನು ಬಂದಿದ್ದೆ ಹೊಲದ ಹತ್ರ. ನಮ್ಮ ಮಾವನು ಸ್ವಲ್ಪ ಗೋಳಿಕೊಂಡು ಆಮೇಲೆ ನಮ್ಮ ಮನೆಯವ್ರಿಗೆ ಕಿಟ್ಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಮಾವ ಮುಂಚೆ ಮಾಡ್ತಿದ್ದ, ನಮ್ಮ ಮನೆಯವ್ರಿಗೆ ಇವಾಗ ಮಾಡ್ತಾ ಇದ್ದಾರೆ ಅಷ್ಟೇ. ಅವರು ಸೀನಿಯರ್ ರೈತ, ಇವ್ರು ಜೂನಿಯರ್ ರೈತ, ಅಷ್ಟೇ ವ್ಯತ್ಯಾಸ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಆಮೇಲೆ ನಾನೇನು ಸಂಶೋಧನೆ ಮಾಡೋಳಂಗೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ಕೊಂಡು ಆಮೇಲೆ ನಾನು ಬಂದೆ ಮನೆ ಕಡೆಗೆ. ಹಾಯ್ ಮಾಡು, ನಾಚಿಕೆ. ನನ್ನ ಹಸ್ಬೆಂಡು ಶುಂಠಿಗೆ ಔಷಧಿ ಎಲ್ಲ ಹೊಡ್ಬಿಟ್ಟು ಮನೆಗೆ ಬಂದರು. ಅವ್ರಿಗೆ ಟಿಫನ್ ಹಾಕೊಬಿಟ್ಟು ಪಾಪಗೂ ಟಿಫನ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನೋಡಿ ಎಷ್ಟು ಸದಾಯಿಸ್ತಾನೆ ಅಂತ. ತಿನ್ನಕ್ಕೆ ಎಷ್ಟು ಹಠ ಮಾಡ್ತಾನೆ ಅಂದರೆ ಯಪ್ಪ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನೇನೋ ಸಾಹಸ ಮಾಡಿ ಅಂತೂ ಇಂತೂ ಊಟ ಮಾಡಿಸಿ ನಾನು ಊಟ ಮಾಡ್ಕೊಂಡು ನಾನು ಹೊರಟೆ ಕೊಣ್ಣೂರು ಕಡೆಗೆ. ಕೊಣ್ಣೂರ್ಗೆ ಏನಕ್ಕೆ ಅಂದರೆ ಭಾನುವಾರ ಒನ್ ಡೇ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿದೆ. ಅದ್ರದ್ದು ಸರ್ಟಿಫಿಕೇಷನ್ನ ಫ್ರೀ ಮಾಡ್ಲಿಕ್ಕೆ ಕೊಟ್ಟಿದ್ದೆ. ಸೊ ಅದನ್ನ ಇಸ್ಕೊಬರಕ್ಕೆ ಹೋಗ್ತಾ ಇದ್ದೀನಿ. ಅಂಗಡಿ ಹತ್ರ ರೀಚ್ ಆದೆ. ಅಂಗಡಿಯವ್ರಿಗೆ ಬ್ಯಾಲೆನ್ಸ್ ಅಮೌಂಟ್ ಎಲ್ಲ ಕ್ಲಿಯರ್ ಮಾಡಿ ನಾನು ನನ್ನ ಸರ್ಟಿಫಿಕೇಷನ್ ಫ್ರೇಮ್ ಇಸ್ಕೊಂಡೆ. ಫ್ರೇಮ್ ತುಂಬ ಚೆನ್ನಾಗಿ ಮಾಡಿದ್ರು. ಫ್ರೇಮ್ ಇಸ್ಕೊಂಡು ನಾನು ರಿಟರ್ನ್ ಬಂದೆ ನನ್ನ ಅಂಗಡಿಗೆ. ನನ್ನ ಜೊತೆ ನನ್ನ ಮಗನೂ ಬಂದ. ಅವನ ಜೊತೆ ಆಟ ಆಡ್ಕೊಂಡು ಟೈಮ್ ಹೋಗೋದೇ ಗೊತ್ತಾಗಿಲ್ಲ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. 3 ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.